ಏನೋ ಹೊಳೆಯ ನೀನ್ ಸಾಯಿಸ್ಬಿಡ್ತೀನ ನನ್ನ ಮಗನ ಹೊಳೆಯ ನೀನು ಹತ್ರ ಏನಾದ್ರು ಹೇಳಿದ್ರೆ ದೆನ್ ದಟ್ ವಿಲ್ ಅಟ್ರಾಕ್ಟ್ ಅಟ್ರಾಸಿಟೀಸ್. ಅದು ಅಟ್ರಾಸಿಟೀಸ್ ಆಗಕ್ಕೆ ದೇರ್ ಶುಡ್ ಬಿ ಸಮ್ ಅಟ್ಲೀಸ್ಟ್ 2 to 3 ವಿಟ್ನೆಸಸ್. ಇಟ್ ಶುಡ್ ಬಿ ಇನ್ ದಿ ಓಪನ್ ಪ್ಲೇಸ್, ಇಟ್ ಶುಡ್ ಬಿ ಇನ್ ದಿ ಪಬ್ಲಿಕ್. ಆ ಪಬ್ಲಿಕ್ ಅಲ್ಲಿ ನಿಮ್ಗೆ ಬೈದ್ರೆ ತಾನೇ ನಿಮ್ಗೆ ಮರ್ಯಾದೆ ಹೋಗುತ್ತೆ. ಇದ್ರಲ್ಲಿ ಪಬ್ಲಿಕ್ ಅಲ್ಲಿ ಬೈದಿಲ್ಲ ಏನಿಲ್ಲ, ಫೋನ್ ಅಲ್ಲಿ ಹೇಳಿದೀನಿ ಅಂತ ಹೇಳಿದ್ರು ಅದ್ರಲ್ಲಿ ಹೇಳ್ಬಿಡ್ತಾರೆ. ಕಂಪ್ಲೇಂಟ್ ಅಲ್ಲಿ ಇಂಗ್ರೀಡಿಯೆಂಟ್ಸ್ ಇರ್ಬೇಕಾ? ಈಗ ನೀವು ನನಗೆ ಬೈತೀರಿ, ನಾಟ್ ನೆಸರಿ ಪಬ್ಲಿಕ್ ಅಲ್ಲಿ ಬೈಯಂಗಿಲ್ಲ. ಈಗ ಎಕ್ಸಾಂಪಲ್, ನಿಮ್ ಜಾತಿ ಇದು ಕೊಡೋ, ನಿಮ್ ಜಾತಿಯಿಂದನೇ ನೀವೆಲ್ಲ ಹಿಂಗ್ ಹಾಳಾಗಿರೋದು, ನಿಮ್ ಜಾತಿ ಹೊಲ್ಸ್ ಜಾತಿ, ಅಥವಾ ನೀವು ನೋಡ ನೀನ್ ಹಿಂಗ್ ಬದುಕಿದೆ, ನೀನ್ ಹಿಂಗಿದ್ಯಾ ಅಂತಿರಲ್ಲ, ಅದು ಅವಮಾನ. ಅದು ನೀವ್ ಯಾರ ಮುಂದೆನೂ ಬೈಬೇಕು ಅಂತ ಏನಿಲ್ಲ. ನಿಮ್ ಮುಂದೆ ಈಗ ಎಕ್ಸಾಂಪಲ್ ನಾನು ನಿಮ್ ಜಾತಿ ಇದ್ರಲ್ಲಿ ಬರ್ತೀನಿ. 2 ಪಾರ್ಟ್ ಐತೆ ಇದ್ರಲ್ಲಿ. ಫಸ್ಟ್ ನೀವು ಹೇಳಿದ್ರಲ್ಲ, ನೀವು ಅವಮಾನ ಆಯ್ತಲ್ಲ, ಈ ಅವಮಾನ ಆಗಿದ್ರೆ ನಿಮ್ಮ ಹತ್ರ ರೆಕಾರ್ಡ್ ಇರ್ಬೇಕು. ಕರೆಕ್ಟಾ? ರೆಕಾರ್ಡ್ ಯಾರ್ಬೇಕು? ಇವಾಗ BNS ಬಂತು, BNSS ಬಂತು, ಅದರಲ್ಲಿ ಎಲೆಕ್ಟ್ರಾನಿಕ್ ಎವಿಡೆನ್ಸ್ ಫಸ್ಟ್ ಪ್ರೈಮರಿ ಎವಿಡೆನ್ಸ್ ಬಂತು. ಅದು ಮೊದಲು ಅದು ಸೆಕೆಂಡರಿ ಎವಿಡೆನ್ಸ್ ಬಂದ್ಬಿಟ್ಟಿತ್ತು. ನಿಮ್ಗೆ ಇವಾಗ ಅದೊಂದು ಪ್ರೂಫ್ ಇರ್ಲಿ, ನಿಮ್ಗೆ ವಿಟ್ನೆಸ್ ಇರ್ಬೇಕು, ನನ್ ಮುಂದೆ ಬೈದ ಅಂತ ನಿಮ್ಮ ಹತ್ರ ದಾಖಲೆ ಇರ್ಬೇಕು. ಅದನ್ನ ನೀವು ಇಮಿಡಿಯೇಟ್ ಆಗಿ ಕಂಪ್ಲೇಂಟ್ ಅಲ್ಲಿ ಬರೀಬೇಕು, ಇದೇ ತರ ಮಾತಂದ ಅಂತ ಹೇಳ್ಬಿಟ್ಟು.